ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಕಷ್ಟ ದೂರ ಆಗ್ತಿಲ್ಲ. ನಾನು ದೇವ್ರನ್ನ ಎಷ್ಟು ನಂಬಿದ್ದೀನಿ, ಎಷ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ಮಾತ್ರ ಹಾಗೇ ಇದೆ. ನನ್ನ ಕಷ್ಟ ಯಾವತ್ತು ಮುಗಿಯುತ್ತೋ? ನನ್ನ ಕಷ್ಟ ದಿನಗಳನ್ನ ನೆನೆಸ್ಕೊಂಡಾಗ ನನಗೆ ತುಂಬ ಅಂದರೆ ತುಂಬಾ ನನಗೆ ದುಃಖ ಆಗ್ತಿದೆ. ಏಕೆ ಅಂತಂದರೆ ಪ್ರತಿದಿನ ಒಂದೊಂದು ಥರ ಕಷ್ಟ ಅನ್ನೋದು ದೇವರು ಕೊಡ್ತಿದ್ದಾರೆ. ಆದರೆ ರಾಯರನ್ನ ನಂಬಿ ರಾಯರಿಗೆ ಸೇವೆನೂ ಸಹ ನಾನು ಮಾಡ್ತಾಯಿದ್ದೀನಿ. ನನ್ನ ಮನೆ ದೇವ್ರನ್ನ ನಂಬದೆ ಹೊರಗಡೆ ಯಾರು ಯಾವ ದೇವ್ರಿಗೆ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಆ ದೇವ್ರನ್ನೆಲ್ಲ ನಾನು ಪೂಜೆ ಮಾಡಿದೆ. ದೇವಸ್ಥಾನಗಳಿಗೂ ಸಹ ಹೋದೆ. ಆದರೆ ನನಗೆ ಯಾವ ದೇವರು ಅಷ್ಟೇ ಅನುಗ್ರಹ ಮಾಡ್ತಿಲ್ಲ. ನಂತರ ನನ್ನ ಮನಸ್ಸಿಗೆ ಬಂದಿದ್ದೆ ರಾಯರನ್ನ ನಾನು ಅಷ್ಟು ನಂಬಿ ನಾನು ಸೇವೆ ಪೂಜೆ ಅನ್ನೋದು ಸಹ ಮಾಡ್ತಾಯಿದ್ದೀನಿ. ವಾರ ಮಠಕ್ಕೆ ಹೋಗ್ತಾಯಿದ್ದೀನಿ. ರಾಯರು ನನಗೆ ಅನುಗ್ರಹ ಮಾಡ್ತಿಲ್ಲ. ನನ್ನ ಕಷ್ಟವೂ ಹಾಗೇ ಇದೆ. ಬೇರೆ ದೇವ್ರುಗಳು ನಂಬದೆ ಅವರು ನನಗೆ ಒಳ್ಳೇದು ಮಾಡಲಿಲ್ಲ. ರಾಯರು ನಂಬದೆ ರಾಯರು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ನನ್ನ ಜೀವನ ಬದಲಾವಣೆ ಆಗುತ್ತೆ ಅಂತ ನಾನು ರಾಯರು ನಂಬಿ ನಾನು ಸೇವೆ ಪೂಜೆ ಮಾಡಿದೆ. ಆದರೂ ನನ್ನ ಕಷ್ಟ ಹಾಗೆ ಇದೆ ಅಂತ ನೀವು ಹೇಳ್ತೀರಾ. ರಾಯರು ಪೂಜೆ ಮಾಡೋದಕ್ಕೆ ಅಂತ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಅದು ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ. ರಾಯರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಿಮ್ಮ ಮನೇಲಿ ಬಂದಿದ್ದಾರೆ ಅಂತಂದರೆ ನಿಮ್ಮ ಕಷ್ಟ ಎಲ್ಲ ದೂರ ಮಾಡೋದಕ್ಕೆ ಅವರು ನಿಮ್ಮ ಮನಸ್ಸಿಗೆ ಬಂದು ಸೂಚನೆ ಕೊಟ್ಟಿದ್ದಾರೆ ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಏಕೆ ಅಂತಂದರೆ ರಾಯರು ನಾವು ಮೊದಲಿಂದನೂ ಯಾರು ಅಷ್ಟೇ ಪೂಜೆ ಮಾಡೋದಿಲ್ಲ. ಪೂಜೆ ಮಾಡೋ ಥರ ಯಾರು ಅಂದ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಮೊದಲು ಮನೆ ದೇವ್ರು ಮಾಡ್ತಾರೆ, ಆಮೇಲೆ ಬೇರೆ ದೇವ್ರುಗಳು ಮಾಡ್ತಾರೆ. ನಂತರ ಯಾರ್ದೋ ಮುಖಾಂತರ ರಾಯರು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ರಾಯರಿಗೆ ಗೊತ್ತಾಗಿಯೇ ರಾಯರು ನಿಮ್ಮ ಮನೆಗೆ ಬರೋ ಅಂಥದ್ದು. ಏಕೆಂತಂದರೆ ನಾವು ಮನೆ ದೇವ್ರು ನಂಬ್ತೀವಿ, ಮನೆ ದೇವರು ಅನುಗ್ರಹ ಮಾಡ್ತಾರೆ. ಕೆಲವು ಟೈಮಲ್ಲಿ ಮನೆ ದೇವರು ಅಷ್ಟೇ ನಮ್ಗೆ ಒಳ್ಳೇದು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಹಲವಾರು ಅಡ್ಡಿ ಆತಂಕಗಳು ಬರ್ತಿರುತ್ತೆ. ಹಂಗಾಗಿ ಮನೆ ದೇವರು ಅಷ್ಟೇ ನಮ್ಗೆ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಆದರೂ ಸೂಚನೆ ಕೊಡ್ತಾರೆ. ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಬಿಡೋದಿಲ್ಲ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಮನೆ ದೇವರು ಬಿಡೋದಿಲ್ಲ. ಮೊದಲದಾಗಿ ನಾವು ಮನೆ ದೇವ್ರನ್ನ ಫಸ್ಟು ಪೂಜೆ ಮಾಡಬೇಕು. ನಂತರ ರಾಯರು ಇಂಥ ಜಾತಿ, ಈ ಥರ ಮನುಷ್ಯ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇಂಥವ್ರ ಮನೆಗೆ ನಾನು ಹೋಗಬಾರ್ದು ಅಂತ ಯಾವುದೇ ಒಂದು ಮನಸ್ಸಿಲ್ಲ ರಾಯರಿಗೆ. ಪ್ರತಿಯೊಬ್ಬರು ಮನೆಗೂ ಹೋಗುವಂಥದ್ದೇ ನನ್ನ ತಂದೆ ಗುರು ರಾಯರು. ಏಕೆ ಅಂತಂದರೆ ಅವ್ರ ಮನೆ ಕಷ್ಟ ಎಲ್ಲ ಗೊತ್ತಿರುತ್ತೆ ರಾಯರಿಗೆ. ಗೊತ್ತಿದ್ದನ್ನೇ ಅವ್ರ ಮನೆಗೆ ಹೋಗೋದಕ್ಕೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಹೇಗಾದರೂ ನಿಮ್ಮ ಮನೆಗೆ ಬರಬೇಕು, ನಿಮ್ಗೆ ಅನುಗ್ರಹ ಮಾಡಬೇಕು, ನಿಮ್ಮ ಮನೆಯಲ್ಲಿ ನೆಲೆ ಊರಬೇಕು ರಾಯರು, ನಿಮ್ಮ ಹತ್ರ ಪೂಜೆ ಮಾಡಿಸ್ಕೋಬೇಕು ಅಂತಲೇ ರಾಯರು ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಏಕೆಂದರೆ ಕಷ್ಟವಿರೋ ಮನೆಗಳಿಗೆ ರಾಯರು ಹೋಗ್ಬೇಕಾದ್ರೆ ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ. ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅನುಗ್ರಹ ಮಾಡೋದಕ್ಕೆ ಅಂತಲೇ ನಿಮ್ಮ ಮನೆಗೆ ಬರ್ತಾರೆ. ಆದರೆ ಅವರು ಅನುಗ್ರಹ ಮಾಡೋದು ತಡ ಆಗ್ಬೋದು, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಿಲ್ಲ. ಯಾವುದೇ ಒಬ್ಬ ಮನುಷ್ಯ ನನ್ನ ಜೀವನ ಮುಗ್ದೋಯ್ತು, ನನ್ನ ಜೀವನ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ, ಎಲ್ಲ ಕಡೆಯಿಂದನೂ ಒತ್ತಡ ಅನ್ನೋದು ನನಗೆ ಬರ್ತಿದೆ, ನಾನು ದೇವ್ರನ್ನ ಎಷ್ಟು ನಂಬಿದ್ದೀನೋ ಅಷ್ಟು ನನಗೆ ಕೆಟ್ಟದಾಗ್ತಿದೆ, ಒಳ್ಳೆಯವ್ರಿಗೆಲ್ಲ ಕೆಟ್ಟದಾಗ್ತಿದೆ, ಕೆಟ್ಟವ್ರಿಗೇನಕ್ಕೆ ಒಳ್ಳೆಯದೇ ಆಗ್ತಿದೆ ಅಂತ ನಾವು ದೇವ್ರ ಮುಂದೆ ಕೂತ್ಕೊಂಡು, ನನ್ನ ತಂದೆ ರಾಯರ ಮುಂದೆ ಕೂತ್ಕೊಂಡು ನಾವು ಕೇಳ್ತೀವಿ. ಆದರೆ ನಾವು ಮಾತಾಡೋ ಮಾತನ್ನೆಲ್ಲ ಅವ್ರು ಕೇಳಿಸ್ಕೊತಿರ್ತಾರೆ. ನೀನು ಚಿಂತೆ ಪಡಬೇಡ, ನಿನ್ಗೆ ಒಳ್ಳೇದಾಗಲಿಲ್ಲ ಅಂತ ನೀನು ಅಂದ್ಕೋಬೇಡ, ಆದರೆ ನಿನಗೆ ಬರೋ ಅಂಥ ಕಷ್ಟ ಆಗಲಿ ನಷ್ಟ ಆಗಲಿ, ಏನೇ ಒಂದು ತೊಂದರೆ ತಾಪತ್ರೆ ಆಗಲಿ, ಆ ತಾಪತ್ರೆನೆಲ್ಲ ನಾನು ತಡೀತಿದ್ದೀನಿ. ನಾನು ನಿನಗೆ ಅನುಗ್ರಹ ಮಾಡಿಲ್ಲ ಅಂತ ನೀನು ಅಂದ್ಕೋಬೇಡ. ನಾನು ಹಲವಾರು ವಿಷಯದಲ್ಲಿ ನಿನಗೆ ಅನುಗ್ರಹ ಮಾಡ್ತಾಯಿದ್ದೀನಿ, ನಿನ್ನ ಕಾಯ್ತಾ ಇದ್ದೀನಿ. ನೀನು ಮನೆಯಿಂದ ಹೊರಗಡೆ ಹೊರಟಾಗ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿನ್ನ ಕಷ್ಟದಲ್ಲೇ ನಿನ್ನ ಮನಸ್ಸಿನಲ್ಲಿ ನೀನು ಹೋಗ್ತಾ ಇರ್ತೀಯ. ಈಗ ನಿನ್ನ ಮನೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಅದೇ ಪರಿಸ್ಥಿತಿ ನೆನೆಸ್ಕೊಂಡು ನೀನು ದಾರಿನಲ್ಲಿ ಹೋಗ್ತಾ ಇರ್ತೀಯ. ಅಲ್ಲಿ ನಿನಗೆ ಅಡೆತಡೆ ಆಗೋವಂಥದ್ದು, ಕೆಟ್ಟದಾಗೋವಂಥದ್ದು, ಆ ಕೆಟ್ಟದನ್ನೆಲ್ಲ ನಾನು ತಡೀತಾ ಇರ್ತೀನಿ. ನೀನು ಮನೆಯಿಂದ ಹೊರಗಡೆ ಹೊರಟು ತಿರ್ಗಾ ನಿನ್ನ ಮನೆಗೆ ಬರೋ ತನಕನೂ ನಿನ್ನ ಜೊತೆಲಿ ನಾನಿರ್ತೀನಿ, ನಿನ್ನ ಸಂಸಾರದ ಜೊತೆ ನಾನಿರ್ತೀನಿ, ನಿನ್ನ ಮನೆಯಲ್ಲಿ ನಾನಿರ್ತೀನಿ ಅಂತ ರಾಯರು ಈ ಥರ ಸೂಚನೆ ಕೊಡ್ತಾರೆ. ನಾವು ರಾಯರು ನಂಬಿದ್ದೀವಿ, ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ ಅಂದರೆ ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾಗುತ್ತೆ. ಯಾಕೆ ನಾವು ದೇವ್ರು ನಂಬಿದಷ್ಟು ನಮಗೆ ಕೆಟ್ಟದ್ದು ಮಾಡ್ತಿದ್ದಾರೆ ಭಗವಂತ ಅಂತ ನಾವು ಅಂದ್ಕೋತೀವಿ. ಆದರೆ ರಾಯರು ಹಲವಾರು ವಿಷಯಗಳಲ್ಲಿ ನಮಗೆ ಸೂಚನೆ ಕೊಡ್ತಾರೆ. ಮೊದಲದಾಗಿ ನಮ್ಮ ಮನೆ ದೇವರು ಇದನ್ನೆಲ್ಲ ತಡೆಯೋದಕ್ಕೆ ನಮಗೆ ಅನುಗ್ರಹ ಮಾಡ್ತಾರೆ, ಒಳ್ಳೇದನ್ನು ಮಾಡ್ತಿರ್ತಾರೆ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ನಮ್ಮ ಮನೆ ದೇವರು ಬಿಡೋದಿಲ್ಲ. ನಮ್ಮ ಮನೆ ದೇವ್ರ ದಾರಿ ಬಿಟ್ಟರೆ ರಾಯರಿಗೆ ಒಂಥರ ಸಲೀಸಾದಂಗೆ, ಎಲ್ಲ ರೀತಿಲೂ ತಥಾಸ್ತು ಅಂತ ಹೇಳೋದಕ್ಕೆ
ಅವ್ರಿಗೆ ಒಳ್ಳೆ ದಾರಿ ಸಿಕ್ಕುತ್ತೆ. ಅವ್ರು ತಥಾಸ್ತು ಅಂತ ಹೇಳಿದ್ದು ನಮಗೆ ಬಂದು ಮುಟ್ಟೋ ಥರ ನಮ್ಮ ಮನೆ ದೇವರು ಅನುಗ್ರಹ ಮಾಡ್ತಾರೆ. ಆದರೆ ಕೆಲವೊಂದು ನಮಗೆ ಗೊತ್ತಿಲ್ಲದಿರೋ ಹಾಗೆ ಏನಾದರೂ ಒಂದು ನಡೆದಿರುತ್ತಲ್ಲ ಘಟನೆ. ಈಗ ಟೈಮ್ ಒಂದೇ ಥರ ಇರೋದಿಲ್ಲ, ಕಾಲ ಒಂದೇ ಥರ ಇರೋದಿಲ್ಲ. ಆದರೆ ಗ್ರಹಗತಿಗಳು ಅಷ್ಟೇ ನಮ್ಮ ಜೊತೇಲಿ ಇರೋದಿಲ್ಲ. ಗುರುಬಲ ಇರಬೇಕು. ಗುರುಬಲ ಇದ್ದಾಗ ಯಾವುದೇ ಒಂದು ನಾವು ಕೆಲ್ಸಕ್ಕೆ ಕೈ ಹಾಕಿದ್ರು ಅಷ್ಟೇ ಅದರಲ್ಲೆಲ್ಲ ನಮಗೆ 100% ಒಳ್ಳೆಯದಾಗುವಂಥದ್ದು. ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ, ಗುರುಬಲ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನಮಗೆ ಒಳ್ಳೆಯದಾಗೋದಕ್ಕೆ ಹಿಂದೆ ಮುಂದೆ ಆಗ್ತಿರುತ್ತೆ. ಆದರೆ ಕೆಟ್ಟದ್ದು ಮಾತ್ರ ಮಾಡೋದಿಲ್ಲ. ಯಾವುದೇ ದೇವರಾಗಿರಲಿ, ನಮ್ಮ ಮನೆ ದೇವರಂತೂ ಕೆಟ್ಟದ್ದು ಮಾಡೋದಕ್ಕೆ ಬಿಡೋದೇ ಇಲ್ಲ. ಅವ್ರ ಮನೆ ದೀಪನ ಅವರೇ ಆರಿಸ್ಕೋತಾರ? ಖಂಡಿತ ಇಲ್ಲ. ಇದನ್ನ ನಾವು ಮೊದಲದಾಗಿ ನಂಬಬೇಕು. ಇನ್ನು ನನ್ನ ತಂದೆ ಗುರುರಾಯರು, ಅವ್ರ ಪೂಜೆ ಮಾಡಿಸ್ಕೋಬೇಕು. ಅವ್ರ ಮನೇಲಿ ಕಷ್ಟ ಇದೆ, ಅವ್ರಿಗೇನೋ ತುಂಬ ತೊಂದರೆ ಕಾದಿದೆ, ಅವ್ರಿಗೆ ಯಾರಿಂದನಾದರೂ ತೊಂದರೆ ಆಗ್ತಿದೆ ಅವ್ರಿಗೆ ಅಂತ ರಾಯರಿಗೆ ಗೊತ್ತಾಗ್ತಿದ್ದಂಗೆ ನಿಮ್ಮ ಮನೆಗೆ ಬರೋದಕ್ಕೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ನಾವಿಷ್ಟನ್ನ ಅನ್ಕೋಬೇಕು. ರಾಯರು ನಾವು ಪೂಜೆ ಮಾಡ್ತಾ ಇಲ್ಲ, ರಾಯರು ಪೂಜೆ ಮಾಡೋರನ್ನ ನಾವು ನೋಡಿದ್ವಿ, ರಾಯರು ಮಠದ ಎದುರುಗಡೆನೇ ನಾವು ಓಡಾಡ್ತಿದ್ವಿ. ಆದರೆ ರಾಯರು ಮಠಕ್ಕೂ ಸಹ ನಾನು ಹೋಗಿಲ್ಲ. ಇತ್ತೀಚೆಗೆ ರಾಯರು ನನ್ನ ಮನಸ್ಸಿನಲ್ಲಿ ಬಂದಿದ್ದಾರೆ. ರಾಯರು ಫೋಟೋನೋ ಯಾರೋ ತೊಗೊಂಬಂದು ಕೊಟ್ಟರು, ಮತ್ತು ಯಾರೋ ನನಗೆ ಫ್ರೀಯಾಗಿ ಮಂತ್ರಾಲಯಕ್ಕೆ ಕರ್ಕೊಂಡೋದ್ರು. ನಾನು ಇಷ್ಟು ವರ್ಷ ನಾನು ಬೇರೆ ದೇವ್ರನ್ನ ನಂಬಿ ನಾನು ಬೇರೆ ದೇವ್ರನ್ನ ಪೂಜೆ ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ನನ್ನ ಕನಸಿನಲ್ಲಿ ಮನಸ್ಸಿನಲ್ಲಿ ದಾರಿನಲ್ಲಿ ಹೋಗ್ಬೇಕಾದ್ರೆ ಯಾರ ಬಾಯಲ್ಲಿ ಕೇಳಿದ್ರು ಸಹ ರಾಯರು ರಾಯರು ಅಂತಲೇ ಹೇಳ್ತಿದ್ದಾರೆ. ನನಗೂ ರಾಯರು ಪೂಜೆ ಮಾಡಬೇಕು, ರಾಯರು ಮಠಕ್ಕೆ ಹೋಗಬೇಕು, ರಾಯರಿಗೆ ಸೇವೆ ನಾನು ಮಾಡಬೇಕು ಅಂತ ಸುಮಾರು ಜನ ಈ ಥರ ಹೇಳ್ತಿರ್ತೀರ. ಹೌದು, ರಾಯರು ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಬರೋದಕ್ಕೆ ಮುಂಚೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಏಕೆಂತಂದರೆ ನಿಮಗೆ ಮುಂದೆ ಏನಾದರೂ ಒಂದು ದೊಡ್ಡ ಗಂಡಾಂತರ ಕಾಯ್ದಿರುತ್ತೆ, ಕೆಟ್ಟದಾಗ್ತಿರುತ್ತೆ, ಇಲ್ಲ ನಿಮ್ಮ ಮನೆ ಪರಿಸ್ಥಿತಿ ಸುಧಾರಿಸ್ತಿಲ್ಲ, ಕೆಟ್ಟದೇ ಆಗ್ತಿದೆ, ಒಳ್ಳೇದಾಗ್ತಿಲ್ಲ ಅಂತಂದಾಗ, ನಿಮಗೆ ಬಡತನ ಇದೆ, ತುಂಬ ಹಶುವಿನಲ್ಲಿದ್ದೀರಾ, ಸಾಲು ಸಮಸ್ಯೆಲಿದ್ದೀರಾ ಅಂತಂದಾಗ ರಾಯರು ನಿಮ್ಮ ಮನೆಗೆ ಬರೋದಕ್ಕೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಮಂತ್ರಾಕ್ಷತೆ ಇಟ್ಕೊಂಡು ನಾವು ಹೊರಗಡೆ ಹೋದಾಗ ನಮಗೆ ರಾಯರೇ ನಮ್ಮ ಜೊತೇಲಿ ಇದ್ದಾರೆ, ರಾಯರು ಅನುಗ್ರಹ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ, ನಮ್ಮ ಮನಸ್ಸಿನಲ್ಲೇ ಅನಿಸುತ್ತೆ. ನಾವೇನು ಅಂದ್ಕೊಳ್ಳೋದೇ ಬೇಡ, ಒಂಥರ ಧೈರ್ಯ ಬರುತ್ತೆ. ನಮ್ಮ ಜೊತೆ ಯಾರೋ ಇದ್ದಾರೆ, ಏನೋ ಒಂದು ಶಕ್ತಿ ಇದೆ ಅಂತ ಒಂಥರ ನಮಗೆ ನಂಬಿಕೆ ಅನ್ನೋದು ಬರುತ್ತೆ ರಾಯರು ಮಂತ್ರಾಕ್ಷತೆ ನಾವು ಇಟ್ಕೊಂಡಾಗ. ಆದರೆ ರಾಯರು ಫೋಟೋ ಮುಂದೆ ಕೂತ್ಕೊಂಡು ನಾವು ರಾಯರು ಮುಖನೇ ನೋಡ್ತಾ ನಾವು ಒಂದು ಆರತಿ ಮಾಡ್ತೀವಲ್ಲ, ಆವಾಗ ನಮ್ಮ ಕಣ್ಣಲ್ಲಿ ನೀರು ಬರೋ ಅಂಥದ್ದು. ರಾಯರು ಸ್ತೋತ್ರ ಹೇಳ್ಬೇಕಾದ್ರೆ, ಅಂದರೆ ರಾಯರು ನಾಮಲೇಖನ ಬರಿಬೇಕಾದ್ರೆ ಈ ಥರ ನಮ್ಮ ಕಣ್ಣಲ್ಲಿ ನೀರು ಬರೋ ಅಂಥದ್ದು ನಮಗೆ ಗೊತ್ತಿರೋದಿಲ್ಲ. ರಾಯರು ನಮ್ಮ ಕಣ್ಣೀರು ಮುಖಾಂತರ ಹೊರಗಡೆ ಬರ್ತಾರೆ. ನಿನ್ನ ಕಣ್ಣೀರಲ್ಲಿ ನಾನಿದ್ದೀನಿ, ನೀ ಚಿಂತೆ ಪಡಬೇಡ, ನಾನಿಲ್ಲ, ನಾನು ನಿನ್ನ ಜೊತೇಲಿಲ್ಲ, ನಿನಗೆ ಅನುಗ್ರಹ ಮಾಡ್ತಿಲ್ಲ ಅಂತ ನೀನು ಅಂದ್ಕೊಳ್ಳೋದಿಕ್ಕೆ ಹೋಗಬೇಡ, ನಿನ್ನ ಮನೆ ಮನಸ್ಸಿನಲ್ಲಿ ನಾನಿದ್ದೀನಿ ಅಂತ ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ಆ ಕಣ್ಣೀರು ರೂಪದಲ್ಲಿ ರಾಯರೇ ಬರ್ತಾರೆ. ಮತ್ತು ಆಕ್ಳಕ್ಕೆ ಬರೋದಾಗಿರ್ಬೋದು, ಪೂಜೆ ಮಾಡಬೇಕಾದ್ರೆ ಆಕ್ಳಕ್ಕೆ ಅನ್ನೋದು ಬರುತ್ತೆ, ನಮಗೆ ಬೇರೆ ಟೈಮಲ್ಲಿ ಬರೋದಿಲ್ಲ. ಇವಾಗ ಯಾರ ತವರ ಮಾತಾಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಅವಾಗೆಲ್ಲ ಆಕ್ಳಕ್ಕೆ ಬರೋದಿಲ್ಲ. ಆದರೆ ದೇವ್ರ ಪೂಜೆ ಮಾಡಬೇಕಾದ್ರೆ, ದೇವ್ರ ನಾಮಲೇಖನ ಬರೀಬೇಕಾದ್ರೆ, ನಾಮಲೇಖನ ನಾವು ಬಾಯಿಂದ ಹೇಳಬೇಕಾದ್ರೆ ಈ ಥರ ಒಂದು ಆಕ್ಳಕ್ಕೆ ಅನ್ನೋದು ಬರುತ್ತೆ. ಅದೆಲ್ಲ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ಈ ಥರ ಸೂಚನೆ ಕೊಡೋದಕ್ಕೆ ಈ ಥರ ಹಲವಾರು ಸೂಚನೆಗಳು ಅನ್ನೋದು ಕೊಡ್ತಾರೆ. ನಮ್ಮ ಜೀವನದಲ್ಲಿ ಈ ಥರ ನಡೀತಿರುತ್ತೆ. ಪೂಜೆ ಮಾಡ್ತಾ ಇರ್ತೀವಿ, ಅವಾಗ ನಮ್ಮ ಮನೆ ಹತ್ರ ಹಸು ಬರೋ ಅಂಥದ್ದು, ಇಲ್ಲ ಯಾರಾದರೂ ಹೊರಗಡೆಯಿಂದ ಜನ ನಮ್ಮ ಮನೆಗೆ ಬರೋ ಅಂಥದ್ದು, ಅವ್ರ ರೂಪದಲ್ಲಿ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನಾವು ಅಂದ್ಕೋಬೇಕು. ಈಗ ನಮ್ಮ ಸಂಬಂಧದವರೇ ಆಗಿರ್ಬೋದು, ಗೊತ್ತಿರೋರೇ ಆಗಿರ್ಬೋದು, ಇಲ್ಲ ನಮ್ಮ ಮನೇಲಿ ಏನಾದ್ರು ಈಸ್ಕೊಳ್ಳೋಕ್ಕೆ ಬರೋದಾಗಿರ್ಬೋದು, ಇಲ್ಲ ಅವರೇ ಏನಾದರೂ ಕೊಡೋಕ್ಕೆ ಬರೋದಾಗಿರ್ಬೋದು, ಇದೆಲ್ಲ ರಾಯರು ಅವ್ರ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ, ರಾಯರ ಅನುಗ್ರಹ ಇದೆ ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ರಾಯರು ನಮ್ಮ ಜೊತೆಯಲ್ಲೇ ಇರ್ತಾರೆ, ನಾವು ಪೂಜೆ ಮಾಡೋ ಪೂಜೆನೂ ಸಹ ಸ್ವೀಕರಿಸ್ತಿರ್ತಾರೆ. ಆದರೆ ರಾಯರು ಮುಖ ನೋಡ್ತಿದ್ದಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಅನ್ನೋದಾಗುತ್ತೆ. ನಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇರಲಿ, ಎಂಥ ಪರಿಸ್ಥಿತಿಯೇ ಇರಲಿ, ಆದರೆ ರಾಯರು ಪೂಜೆ ಮಾಡಬೇಕಾದ್ರೆ ಅದು ಯಾವುದೂ ಅಷ್ಟೇ ಮನಸ್ಸಿನಲ್ಲಿ ಇರೋದಿಲ್ಲ. ನೀನು ನನ್ನ ಜೊತೇಲಿದೆಯಾ, ಯಾವುದೋ ಒಂದು ಶಕ್ತಿ ಇದೆ. ನೀನು ಬೆಳಗ್ಗೆಯಿಂದ ಸಂಜೆ ತನಕ ನೀನು ಎಷ್ಟು ನೋವಲ್ಲಿರ್ತೀಯ, ಸಂಜೆ ನೀನು ಪೂಜೆ ಮಾಡಬೇಕಾದ್ರೆ, ಇಲ್ಲ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ, ನಿನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಕಷ್ಟ ನಿನ್ನ ಮನಸ್ಸಿನಲ್ಲಿ ಬಂದು ನನಗೆ ಪೂಜೆ ಮಾಡಬಾರ್ದು ಅಂತ ಈ ಥರನೂ ಅನುಗ್ರಹ ಮಾಡ್ತಾರೆ. ನಮಗೆ ಎಲ್ಲ ಟೈಮಲ್ಲೂ ನಮ್ಮ ಕಷ್ಟ ಅನ್ನೋದು ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಆದರೆ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಆ ಕಷ್ಟ ಅನ್ನೋದು ನಮಗೆ ನೆನಪಾಗೋದಿಲ್ಲ. ರಾಯರು ಮುಂದೆ ಕೂತ್ಕೊಂಡು ನಾವು ರಾಯರ ಹತ್ರ ಕಷ್ಟ ಅಂತ ಹೇಳ್ಕೊತೀವಲ್ಲ, ಆವಾಗಷ್ಟೇ ನಮಗೆ ನೆನಪಾಗೋದು. ರಾಯರು ಪೂಜೆ ಮಾಡಬೇಕಾದ್ರೆ ಆ ಥರ ನೆನಪಾಗೋದಿಲ್ಲ. ಏಕೆಂತಂದರೆ ನೀನು ಒಳ್ಳೆ ಮನಸ್ಸಿನಿಂದ ನನ್ನ ನಂಬಿದ್ಯಾ, ಒಳ್ಳೆ ಮನಸ್ಸಿನಿಂದ ನನ್ನ ಸೇವೆ ಪೂಜೆ ನೀನು ಮಾಡ್ತಾಯಿದ್ಯಾ,
ಆದರೆ ನಿನಗೆ ಅನುಗ್ರಹ ಮಾಡೋದಕ್ಕೆ ನಾನು ಸತಾಯಿಸೋದಿಲ್ಲ. ಖಂಡಿತ ನಿನ್ನ ಜೊತೆಲಿದ್ದೀನಿ, ನಿಂಗೆ ಅನುಗ್ರಹ ಮಾಡ್ತೀನಿ. ಆದರೆ ಒಳ್ಳೇದು ಮಾಡೋದಕ್ಕೆ ಹಲವಾರು ವಿಷಯಗಳಲ್ಲಿ ನಿನಗೆ ಕೆಟ್ಟದ್ದು ಅನ್ನೋದು ಆಗ್ತಿದೆ. ಏಕೆಂತಂದರೆ ನಾನು ಒಬ್ಬನೇ ಒಳ್ಳೇದು ಮಾಡೋಕ್ಕಾಗೋದಿಲ್ಲ. ಎಲ್ಲ ಗ್ರಹಗತಿಗಳು ನಿನ್ನ ಭಾಗದಲ್ಲಿ ಇಲ್ಲದೆ ಇರುವಾಗ, ಗುರುಬಲ ನಿನಗೆ ಇಲ್ಲದೆ ಇರುವಾಗ ನಾನು ಅನುಗ್ರಹ ಮಾಡೋದು ಸ್ವಲ್ಪ ತಡ ಆಗ್ತಿರುತ್ತೆ. ಆದರೆ ತಡ ಆದ್ರೂ ಆ ಕಷ್ಟದಲ್ಲಿ ನಾನಿರ್ತೀನಿ. ನೀನು ಕೆಟ್ಟದಾಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರ್ಬೋದು. ನನ್ನ ಕಷ್ಟದಿಂದ ನಾನು ಏನಾದರೂ ಒಂದು ಮಾಡ್ಕೋಬೇಕಪ್ಪ ಅಂತ ನೀನು ಸಾವನ್ನ ನಿರೀಕ್ಷೆ ಮಾಡ್ತಾ ಇದ್ದೀಯಾ ಅಂದರೆ ಆ ಸಾವನ್ನ ನಿಮ್ಮ ಹತ್ರ ಕೊಡೋದಕ್ಕೆ ನಾನು ಬಿಡೋದಿಲ್ಲ. ನೀನು ಸಾವನ್ನ ಬಯಸ್ತಾ ಇದೀಯಾ ಅಂದರೆ ಸಾವು ನಿನ್ನ ಹತ್ರ ಬರೋದಕ್ಕೆ ನಾನು ಬಿಡೋದಿಲ್ಲ. ಸಾವಿಗೆ ನಾನು ಅನುಗ್ರಹ ಮಾಡೋದಿಲ್ಲ. ಏಕೆ ಅಂತಂದರೆ ನನ್ನ ನಂಬಿ ನೀನು ಸೇವೆ ಪೂಜೆ ಮಾಡ್ತಾ ಇದೆಯಲ್ಲ, ಮತ್ತು ನಾನು ಒಳ್ಳೇದು ಮಾಡಿಲ್ಲ ಅಂತ ನೀನು ಸಾವನ್ನ ನಿರೀಕ್ಷೆ ಮಾಡ್ತೀಯ. ನಾನು ಸಾವನ್ನು ಮಾತ್ರ ಖಂಡಿತ ಯಾರಿಗೂ ಅಷ್ಟೇ ಅನುಗ್ರಹ ಮಾಡೋದಿಲ್ಲ. ನಾನು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆಯಿಂದ ಮನಸ್ಸಿನಿಂದ ನಾನು ಹೊರಗಡೆ ಹೊರಟೋಗ್ಬಿಡ್ತೀನಿ. ಆದರೆ ನಿಮ್ಮ ಸಾವು ಮಾತ್ರ ನಾನು ನಿರೀಕ್ಷೆ ಮಾಡೋದಿಲ್ಲ, ನಿಮ್ಗೆ ಅನುಗ್ರಹನೂ ಸಹ ನಾನು ಮಾಡೋದಿಲ್ಲ ಅಂತ ರಾಯರು ಹೇಳ್ತಾರೆ. ಏಕೆ ಅಂತಂದರೆ ನಾವು ರಾಯರನ್ನ ನಂಬಿದ್ದೀವಿ ಅಂದರೆ ನಮ್ಗೆ ಈ ಥರ ಹಲವಾರು ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ಬಂದು ತುಂಬ ಮನಸ್ಸಿನಲ್ಲಿ ನೋವಿಟ್ಕೊಂಡು ಅಳ್ತಾನೆ ನೀವು ಮಲಗಿರ್ತೀರಲ್ಲ, ಆವಾಗ ನಿಮಗೆ ಅವತ್ತು ನೈಟ್ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ಈ ಥರ ಸೂಚನೆ ಕೊಡ್ತಾರೆ, ನೀನು ಅಳಬೇಡ, ನಾನು ನಿನಗೆ ಹಲವಾರು ಸೂಚನೆ ಅನ್ನೋದು ಕೊಟ್ಟಿದ್ದೀನಿ ನಾನು, ಆದರೆ ನೀನು ಅರ್ಥ ಮಾಡ್ಕೋತಾ ಇಲ್ಲ ಅಂತಂದ್ಬಿಟ್ಟು ರಾಯರು ನಿಮ್ಮ ಕನಸಿನಲ್ಲಿ ಬಂದು ರಾಯರೇ ಬಂದು ಹೇಳ್ತಾರೆ. ಇಲ್ಲ ಯಾರಾದರೂ ಒಬ್ಬ ವಯಸ್ಸಾಗಿರೋ ತಾತ ಬಂದು ಹೇಳ್ತಾರೆ, ಇಲ್ಲಾಂದರೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಹೇಳ್ತಾರೆ, ತಿಳಿಸಿ ಹೇಳ್ತಾರೆ. ನಾವು ಅರ್ಥ ಮಾಡ್ಕೊಳಕ್ಕಾಗದೇ ಇರುವಾಗ ರಾಯರೇ ಬಾಯಿ ಬಿಟ್ಟು ಹೇಳಿಸ್ತಾರೆ ಯಾರ ಮುಖಾಂತರ ಅನ್ನೋದು. ನಾವು ಬೆಳಿಗ್ಗೆ ಎದ್ದು ಕನಸಿನಲ್ಲಿ ಈ ಥರ ಆಯ್ತಪ್ಪ ಅಂತ ಅಂದಾಗ ರಾಯರಿಗೆ ಬೆಳಿಗ್ಗೆ ಎದ್ದು ಕೈ ಮುಗಿದು, ನನಗೆ ಈ ಥರ ಒಂದು ಕನಸಿನಲ್ಲಿ ಬಂದು ನೀನು ಯಾರ ಮುಖಾಂತರ ನಾವು ಹೇಳ್ಸಿದ್ಯಾ, ನಾನು ನಂಬಿದ್ದೀನಿ ತಂದೆ, ಆದರೆ ನನ್ನ ಕಷ್ಟ ದಿನಗಳನ್ನ ಆದಷ್ಟು ಬೇಗ ದೂರ ಮಾಡು. ನನ್ನ ಸಾಲು ಸಮಸ್ಯೆಯಿಂದ ನನ್ನ ದೂರ ಮಾಡು. ನನ್ನ ಮನೆ ಪರಿಸ್ಥಿತಿ ನನಗೆ ನೆನೆಸ್ಕೊಳ್ಳೋದಕ್ಕೂ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಆ ಕಷ್ಟ ಎಲ್ಲ ನೀನು ದೂರ ಮಾಡು. ನನಗೆ ಸಿರಿ ಸಂಪತ್ತು ಆಡಂಬರ ಜೀವನ ಬೇಡ ತಂದೆ, ನೀನು ನನ್ನ ಜೊತೇಲಿರಬೇಕು. ನನಗೆ ಅದು ಬೇಕು ಇದು ಬೇಕು ಆಡಂಬರ ಜೀವನ ಬೇಕು ಅಂತ ನಾನು ನಿನ್ನ ಹತ್ರ ಕೇಳೋದಿಲ್ಲ. ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು, ನನ್ನ ಬಡತನದಲ್ಲಿ ನೀನು ಇರಬೇಕು, ನನ್ನ ಮಕ್ಕಳು ವಿದ್ಯೆ ಬುದ್ಧಿನಲ್ಲಿ ಇರಬೇಕು, ನಾನು ಮಾಡೋ ಕೆಲಸದಲ್ಲಿ ನೀನು ಇರಬೇಕು ಅಂತ ನಾವಿಷ್ಟನ್ನ ಕೇಳ್ಕೊಂಡ್ಬಿಟ್ರೆ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ನಾವು ಕಷ್ಟ ಅಂತ ಬಂದಾಗ ನಮ್ಮ ಕಷ್ಟ ಏನರಿಂದ ದೂರ ಆಗೋದು ಅಂದರೆ ಹಣಕಾಸಿಂದ ಇದ್ಬಿಟ್ರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಹಣಕಾಸಿಂದ ಎಲ್ಲ ಕಷ್ಟನೂ ಬಗೆಹರಿಯೋದಿಲ್ಲ, ಮತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಸಿಕ್ಕೋದೆಲ್ಲಿ? ನಮ್ಮ ಜೊತೆ ಭಗವಂತ ಇದ್ದಾಗ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಚಿಂತೆ ಕಾಡ್ದಿರುವಾಗ, ಬೇರೆ ಕಡೆಯಿಂದ ಸಮಸ್ಯೆ ಅನ್ನೋದು ಬರದೇ ಇರುವಾಗ, ಆವಾಗ ಮನಸ್ಸಿಗೆ ನೆಮ್ಮದಿ ಅನ್ನೋದು ತಾನಾಗಿ ಸಿಕ್ಕುತ್ತೆ. ಅಪ್ಪ ನನಗೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾನು ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೀನಿ, ನಾನು ಅರೋಟೆ ಇದ್ದರೂ ಪರವಾಗಿಲ್ಲ, ನನಗೆ ಚಿಂತೆ ಅನ್ನೋದು ನನ್ನ ಮನಸ್ಸಲ್ಲಿ ನೀನು ಕೊಟ್ಟಿಲ್ವಲ್ಲ, ಸಾಕು ತಂದೆ, ಇದೇ ಥರ ಜೀವನ ನನಗೆ ಕೊಡು, ನನ್ನ ಬಡತನ ಇದ್ದರೂ ಪರವಾಗಿಲ್ಲ, ನೀನು ನನ್ನ ಜೊತೇಲಿರಬೇಕು ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಆಡಂಬರ ಜೀವನದ ಹಿಂದೆಗಡೆ ತುಂಬ ನೋವಿದೆ, ತುಂಬ ಕಷ್ಟ ಇದೆ, ತುಂಬ ಸಮಸ್ಯೆ ಅನ್ನೋದು ಬರ್ತಿದೆ. ದುಡ್ಡು ಎಲ್ಲಿ ಇರುತ್ತೋ ಅಲ್ಲಿ ಕಷ್ಟನೂ ಅಷ್ಟೇ ಜಾಸ್ತಿ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಿಲ್ಲ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಮಗೀಗ ಏನು ಜೀವನ ಕೊಟ್ಟಿದೆಯೋ ಅದೇ ಜೀವನನೇ ನನಗಿರಲಿ, ಆದರೆ ನನಗೆ ಯಾವುದೇ ಒಂದು ಸಾಲು ಸಮಸ್ಯೆ ನೀನು ಕೊಡಬೇಡ. ನನಗೆ ಒಂದು ಆರೋಗ್ಯ ಸಮಸ್ಯೆನೂ ಅಷ್ಟೇ ನೀನು ಕೊಡಬೇಡ. ನನ್ನ ಮನಸ್ಸಲ್ಲಿ ನೀನಿರಬೇಕು. ನಾನು ಮಾಡೋ ಕೆಲಸದಲ್ಲಿ ನೀನಿರಬೇಕು. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಲ್ಲ, ಆ ದುಡಿಮೆಲಿ ನೀನಿರಬೇಕು. ನಾನು ಮನೆಯಿಂದ ಹೊರಗಡೆ ಹೊರಟು ತಿರ್ಗಾ ನಾನು ಮನೆಗೆ ಬರೋ ತನಕ ನನ್ನ ಸಂಸಾರದ ಜೊತೆಲಿ ನೀನಿರಬೇಕು. ಇಷ್ಟನ್ನು ಮಾತ್ರ ನಾವು ಕೇಳ್ಕೊಂಡ್ಬಿಟ್ರೆ ಖಂಡಿತ ರಾಯರು ತಥಾಸ್ತು ಅಂತ ಅನುಗ್ರಹ ಮಾಡ್ತಾರೆ. ನಮ್ಮಲ್ಲಿ ಏನು ಅಂದರೆ ಹಣಕಾಸಿಲ್ಲ, ಬೇರೆಯವರು ಆ ಥರ ಬದುಕ್ತಿದ್ದಾರೆ, ಅವ್ರ ಜೀವನ ಆ ಥರ ಇದೆ, ಕಾರಿದೆ, ಬಂಗ್ಲೆ ಇದೆ, ಕೋಟಿಗಟ್ಟಲೆ ಹಣ ಇದೆ, ಕೆ ಜಿಗಟ್ಟಲೆ ಚಿನ್ನ ಇದೆ ಅಂತ ಈ ಥರ ನಾವು ದುರಾಸೆಯಿಂದ ದೇವ್ರ ಮುಂದೆ ಕೂತ್ಕೊಂಡು ಯಾವತ್ತೂ ಅಷ್ಟೇ ಬೇಡೋದಕ್ಕೆ ಹೋಗಬಾರ್ದು. ಹಣ ಇದ್ದ ಮಾತ್ರಕ್ಕೆ ಕಷ್ಟ ಜಾಸ್ತಿ ಬರ್ತಿರುತ್ತೆ, ಒಡವೆ ಇದ್ದ ಮಾತ್ರಕ್ಕೆ ಅಲ್ಲೇ ಕಷ್ಟ ಜಾಸ್ತಿ ಬರುತ್ತೆ. ನಾವು ಅದನ್ನು 24 ಗಂಟೆ ಕಾಯೋದೇ ಆಗ್ತಿರುತ್ತೆ. ಆದರೆ ಒಬ್ಬ ಬಡವ ಅದು ಯಾವುದೂ ಅಷ್ಟೇ ಕಾಯೋದಿಲ್ಲ, ಅವನ ಜೊತೇಲಿ ದೇವರು ಇರ್ತಾರೆ, ದೇವರು ಅವನನ್ನು ಕಾಯ್ತಿರ್ತಾರೆ. ಹೊತ್ತೊತ್ತಿಗೆ
ಅನ್ನ ನೀರು ಅನ್ನೋದು ಭಗವಂತ ಒದಗಿಸಿ ಕೊಡ್ತಿರ್ತಾನೆ. ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡು ರಾಯರ ಹತ್ರ ಬೇಡಬೇಕಾದ್ರೆ ನಾವು ಸ್ವಾರ್ಥದಿಂದ ಬೇಡೋದಕ್ಕೆ ಹೋಗಬಾರ್ದು. ನಮಗೇನು ಬೇಡ ತಂದೆ, ಆದರೆ ನೀನೊಬ್ಬ ನನ್ನ ಜೊತೇಲಿ ಇರು ಅಂತ ನಾವಿಷ್ಟನ್ನ ಕೇಳ್ಕೊಂಡ್ಬಿಟ್ರೆ ನಾವು ಒಳ್ಳೆ ಮನಸ್ಸಿನಿಂದ ಏನೊಂದು ಬೇಡಿಕೆನ ರಾಯರ ಮುಂದೆ ಇಡ್ತೀವೋ ಆ ಬೇಡಿಕೆನ ತಥಾಸ್ತು ಅಂತ ಹೇಳ್ತಾರೆ. ರಾಯರು ಇದನ್ನೆಲ್ಲ ಪಾಲಿಸೋ ಅಂಥದ್ದು. ನಾವು ರಾಯರು ಹೋಗಿದ್ದ ದಾರಿನಲ್ಲಿ ನಾವು ಹೋಗೋಕ್ಕಂತೂ ಖಂಡಿತ ಆಗೋದಿಲ್ಲ. ಆದರೆ ಒಂದು ಸಾಸಿವೆ ಕಾಳಷ್ಟು ರಾಯರು ನಡೆದು ಬಂದ ದಾರಿಯನ್ನು ನಾವು ಅನುಸರಣೆ ಮಾಡಿದ್ರೆ ಖಂಡಿತ ರಾಯರ ಅನುಗ್ರಹ ನಮ್ಗೆ ಹಾಗೆ ಆಗುತ್ತೆ ಅಂತ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.